ಪಾಪ ಇಲ್ಲೊಬ್ರು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ರು ಲಾಟ್ರಿ ಶಾಸಕರು ಓಡಾಡ್ತಾರೆ. ಏನ್ ಬೇರೆ ಯಾರು ಗಂಡೇ ಇಲ್ಲ, ಮಂಡ್ಯದಲ್ಲಿರೋ ಒಬ್ಬನೇ ಆ ಗಂಡು. ಏನ್ ಮಾಧ್ಯಮ ನೋಡ್ಬಿಟ್ರೆ ಎಕ್ಸೈಟ್ಮೆಂಟ್, ಏನ್ ಕವರೇಜ್ ಬರ್ತದೆ, ಬಾಯಿಗೆ ಬಂದಂಗೆ ನಾಲ್ಗೆಗೆ ಲಂಗು ಲಗಾಮಿಲ್ದಿರ ಹುಚ್ಚಾಪಟ್ಟೆ ಮಾತಾಡ್ತಾರೆ. ಇಲ್ಲಿ ಯಾವ್ದೋ ನ್ಯಾಷನಲ್ ಹೈವೇಗೂ ಈ ಮಹಾನ್ ಭಾವನಿಗೂ ಸಂಬಂಧ ಏನ್ರಿ? 40 ಕೋಟಿ ರೂಪಾಯಿ ನ್ಯಾಷನಲ್ ಹೈವೇಯಿಂದ ಕೊಟ್ಟಿರ್ತಕ್ಕಂಥ ಕಾಮಗಾರಿಗೆ ಈಗ ಬಂದು ಟವಲ್ ಹಾಸೋದು, ಖರ್ಚಿ ಬಾಸೋದು. ಒಂದು ಮಾತು ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೀನಿ, ಎಲ್ಲ 6 ಛತ್ರಿ ನಾಯಕರುಗಳಿಗೆ. ಯಾಕೆ ಹೇಳಿ? ಛತ್ರಿ ಅಂದ್ರೆ ಏನ್ ಹೇಳಿ? ಅತ್ಯಂತ ಪ್ರಬುದ್ಧರು, ಬುದ್ಧಿವಂತರು, ಒಳ್ಳೆಯವರು ಅಲ್ವಾ? ಛತ್ರಿ ಅಂದ್ರೆ ಅರ್ಥ ಕಾಂಗ್ರೆಸ್ನವರಿಗೆ. ಅದಕ್ಕೆ ಪಾಪ ಮಂಡ್ಯದವ್ರನ್ನ ಛತ್ರಿ ಅಂತ ಕರೆದ್ರು. ನೀವು ಪಾಪ 6 ಜನ ಶಾಸಕರನ್ನ ಗೆಲ್ಸ್ಕೊಟ್ರಲ್ಲ. ಇಲ್ಲಿ ನಮ್ಮ ಕಾರ್ಯಕರ್ತರು ಹೇಳಿದಂಗೆ ಆ ಪೆನ್ನು ಪೇಪರ್ ನಾಯಕನಿಗೆ ನೀವು 6 ಜನ ಶಾಸಕರು ಗೆಲ್ಸ್ಕೊಟ್ರಲ್ಲ ಸ್ವಾಮಿ, ಮಂಡ್ಯ ಜಿಲ್ಲೆಯ ಮುಗ್ಧ ಜನತೆ. ಅದಕ್ಕೆ ಪಾಪ ನಿಮ್ಗೊಂದು ಬಿರುದು ಕೊಟ್ಟವ್ರೆ ನಮ್ಮ ಕಾಂಗ್ರೆಸ್ನವರು, ಛೇತ್ರಿ ಅಂತ. ಅಲ್ಲ ಸ್ವಾಮಿ, ನೀವು ಛೇತ್ರಿ ಅಂತೀರಲ್ಲ ಮಂಡ್ಯದವ್ರನ್ನ ಅಂತ ಮತ್ತೆ ಮರುದಿನ ಮಾಧ್ಯಮದವ್ರು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಮತ್ತೆ ಉತ್ತರ, ಛೇತ್ರಿಗಳಂದ್ರೆ ಪ್ರಬುದ್ಧರು, ಬುದ್ಧಿವಂತರು. ಏನ್ರಿ ಈ ರೀತಿ ನಡ್ಕೊಳ್ಬೇಕಾ? ನಿಜಕ್ಕೂ ಕೂಡ ಅಧಿಕಾರ ನೋಡಿ ಯಾರಿಗೂ ಶಾಶ್ವತ ಅಲ್ಲ. ಮಂಡ್ಯ ಜಿಲ್ಲೆಯ ಜನತೆ ಅತ್ಯಂತ ಪ್ರಬುದ್ಧರೆ, ಬುದ್ಧಿವಂತರೆ, ಪ್ರಜ್ಞಾವಂತರೆ, ವಿದ್ಯಾವಂತರೆ. ಯಾರನ್ನ ಯಾವಾಗ ಮೇಲ್ ಕೂರಿಸ್ಬೇಕು, ಯಾವಾಗ ಯಾರನ್ನ ಕೆಳಗಡೆ ಕರ್ಕೊಂಡ್ಬಂದು ಕುಂಡ್ರಿಸ್ಬೇಕು ಅಂತ ಎಲ್ಲ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈ ದುರಹಂಕಾರ, ದರ್ಪ, ದೌರ್ಜನ್ಯ ಇವೆಲ್ಲವನ್ನ ದಯವಿಟ್ಟು ಬದಿಗಿಡಿ. ಇದು ಬಹಳ ದಿನ ನಡೀಲಿಕ್ಕಿಲ್ಲ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.